ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಆತ್ಮೀಯ ಮಕ್ಕಳೇ, ಇಂದಿನ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳೇ, ನಾವು ಇಂದಿನ ಈ ಅವಧಿಯಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನ್ಯಾಯಾಂಗ ಈ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ. ಮಕ್ಕಳೇ, ನಾನು ಮೊದಲಿಗೆ ಕೆಲವು ಸರಳ ಪ್ರಶ್ನೆಗಳನ್ನು ಕೇಳ್ತೇನೆ. ನೀವು ಎಲ್ಲರೂ ಉತ್ತರ ಕೊಡೋಕ್ಕೆ ತಯಾರಿದ್ದೀರಲ್ವಾ? ಹಾಗಾದರೆ ಪ್ರಶ್ನೆಗಳನ್ನು ಕೇಳೋಣ ಮಕ್ಕಳೇ. ಮೊದಲನೇ ಪ್ರಶ್ನೆ ತುಂಬಾ ಸರಳವಾದಂತಹ ಪ್ರಶ್ನೆ. ನಮ್ಮ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ನಮ್ಮ ದೇಶ ಭಾರತ ದೇಶ. ಹಾಗಾದರೆ ಎರಡನೇ ಪ್ರಶ್ನೆಯನ್ನ ಕೇಳಲಿಕ್ಕೆ ತಾವೆಲ್ಲ ಸಿದ್ಧರಿದ್ದೀರಲ್ವಾ? ಎರಡನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಯಾವ ಬಗೆಯ ಸರ್ಕಾರ ಇದೆ? ಅಂದ್ರೆ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸರ್ಕಾರ ಯಾವುದು? ಸರಿಯಾದ ಉತ್ತರ ಪ್ರಜಾಪ್ರಭುತ್ವ ಸರ್ಕಾರ. ಮಕ್ಕಳೇ, ನಾವು ಇಂದಿನ ಅಧ್ಯಾಯ ಅಂದ್ರೆ ಪ್ರಭುತ್ವ ಅಧ್ಯಾಯದಲ್ಲಿ 3 ರೀತಿಯ ಸರ್ಕಾರಗಳ ಬಗ್ಗೆ ತಿಳ್ಕೊಂಡಿದ್ದು. ಅವುಗಳೆಂದ್ರೆ ಪ್ರಜಾಪ್ರಭುತ್ವ ಸರ್ಕಾರ, ಸರ್ವಾಧಿಕಾರಿ ಸರ್ಕಾರ ಹಾಗೂ ಸಮತಾವಾದಿ ಸರ್ಕಾರ. ಅವುಗಳಲ್ಲಿ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸರ್ಕಾರ ಯಾವುದಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಸರ್ಕಾರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ. ನಮ್ಮ ದೇಶದ ಈಗಿನ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು. ನಮ್ಮ ದೇಶದ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ನಮ್ಮ ರಾಜ್ಯ ಯಾವುದು? ನಿಮ್ಗೆಲ್ಲ ಈ ಪ್ರಶ್ನೆಗೆ ಉತ್ತರ ತಿಳಿದಿದೆ ಅಂತ ಭಾವಿಸ್ತೇನೆ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ. ಮುಂದಿನ ಪ್ರಶ್ನೆ, ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಯಾರು? ಯಡಿಯೂರಪ್ಪನವರು. ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಮಕ್ಕಳೇ, ನೀವು ಎಲ್ಲ ಪ್ರಶ್ನೆಗಳಿಗೂ ಸರಿಯಾದಂತಹ ಉತ್ತರವನ್ನ ನೀಡಿದ್ದೀರಾ. ಧನ್ಯವಾದಗಳು. ಮಕ್ಕಳೇ, ಈ ಅಧ್ಯಾಯದಲ್ಲಿ ನಾವು ಕೆಳಕಂಡ ಸಾಮರ್ಥ್ಯಗಳನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕೇಂದ್ರ ಸರ್ಕಾರದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ರಚನೆ ಮತ್ತು ಅವುಗಳ ಅಧಿಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ರಚನೆ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರ ಅಧಿಕಾರಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೇಂದ್ರ ಸರ್ಕಾರ. ನೋಡಿ, ಪ್ರಜಾಪ್ರಭುತ್ವ ಮಾದರಿ ಸರ್ಕಾರದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದಂತಹ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ 2 ರೀತಿಯ ಸರ್ಕಾರಗಳು ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತವನ್ನು ನಡೆಸ್ತಿದ್ದಾವೆ. ಹಾಗಾದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಕೇಂದ್ರ ಸರ್ಕಾರ ಅಂದ್ರೆ ಯಾವುದು? ನೋಡಿ, ಒಕ್ಕೂಟದ ಸರ್ಕಾರವನ್ನ ನಾವು ಕೇಂದ್ರ ಸರ್ಕಾರ ಅಂತ ಕರಿತೇವೆ. ಹಾಗಾದ್ರೆ ಒಕ್ಕೂಟ ಅಂದ್ರೆ ಏನು? ನಿಮ್ಮ ಮನಸ್ಸಲ್ಲಿ ಆ ಪ್ರಶ್ನೆ ಬರ್ಬೋದು, ಒಕ್ಕೂಟ ಅಂದ್ರೆ ಏನು? ಒಕ್ಕೂಟ ಅಂದ್ರೆ ನೋಡಿ, ಭಾರತ 29 ರಾಜ್ಯ ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವಂತಹ ಒಂದು ಒಕ್ಕೂಟವಾಗಿದೆ. ಈ ಒಕ್ಕೂಟದ ಸರ್ಕಾರವನ್ನ ನಾವು ಕೇಂದ್ರ ಸರ್ಕಾರ ಅಂತ ಕರಿತೇವೆ. ಈ ಕೇಂದ್ರ ಸರ್ಕಾರದಲ್ಲಿ ಮುಖ್ಯವಾಗಿ 3 ರೀತಿಯ ಅಂಗಗಳು ಕಾರ್ಯನಿರ್ವಹಿಸುತ್ತವೆ. ಅವುಗಳೆಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಮುಂದನೇದಾಗಿ ಶಾಸಕಾಂಗ. ನೋಡಿ, ಶಾಸಕಾಂಗ ಅಂದ್ರೆ ಯಾವುದು? ಶಾಸಕಾಂಗ ಸರ್ಕಾರದ ಒಂದು ಅಂಗವಾಗಿದ್ದು ಇದು ಶಾಸನ ಅಥವಾ ಕಾನೂನುಗಳನ್ನ ರಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಹಾಗೆ ಶಾಸಕಾಂಗ ಕಾರ್ಯಾಂಗದ ಮೇಲೆ ಹತೋಟಿಯನ್ನ ಇಟ್ಕೊಂಡಿರುತ್ತೆ. ಎರಡನೇ ಅಂಗ ಅಂದ್ರೆ ಕಾರ್ಯಾಂಗ. ಕಾರ್ಯಾಂಗದ ಕೆಲಸ ಏನಪ್ಪಾ ಅಂದ್ರೆ ಶಾಸನಗಳನ್ನ, ಅಂದ್ರೆ ಏನು ಶಾಸಕಾಂಗ ಶಾಸನಗಳನ್ನ ರಚಿಸುತ್ತೋ ಆ ಶಾಸನಗಳನ್ನ ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಕಾರ್ಯಾಂಗ ಮಾಡುತ್ತೆ. ಮೂರನೇದಾಗಿ ನ್ಯಾಯಾಂಗ. ನೋಡಿ, ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ. ಏನಾದರೂ ಆ ಕಾರ್ಯಗಳಲ್ಲಿ ಜನಸಾಮಾನ್ಯರಿಗಾಗ್ಬೋದು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಾಗ್ಬೋದು ಅನ್ಯಾಯ ಆಗಿದೆ ಅಂತ ಕಂಡು ಬಂದ್ರೆ ಆ ವ್ಯಕ್ತಿ ಅಥವಾ ಆ ಸಂಘಗಳು ಏನ್ ಮಾಡ್ಬೋದು, ನ್ಯಾಯಾಲಯದ
ಮೊರೆ ಹೋಗ್ಬೋದು, ಅಂದ್ರೆ ನ್ಯಾಯಾಂಗದ ಮೊರೆ ಹೋಗ್ಬೋದು. ಆಗ ನ್ಯಾಯಾಂಗವು ಅವರ ವಾದಗಳನ್ನ ಆಲಿಸಿ ನ್ಯಾಯ ನಿರ್ಣಯವನ್ನ ನೀಡುವಂತಹ ಕಾರ್ಯವನ್ನ ನ್ಯಾಯಾಂಗ ಮಾಡುತ್ತೆ. ಹಾಗಾದ್ರೆ ಬನ್ನಿ ಮಕ್ಕಳೇ, ನಾವು ಈ ಸರ್ಕಾರದ 3 ಅಂಗಗಳ ಬಗ್ಗೆ ಒಂದೊಂದನ್ನೇ ವಿಸ್ತಾರವಾಗಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಕೇಂದ್ರ ಶಾಸಕಾಂಗ. ನಾವು ಕೇಂದ್ರ ಶಾಸಕಾಂಗವನ್ನ ಸಂಸತ್ ಅಥವಾ ಪಾರ್ಲಿಮೆಂಟ್ ಅಂತ ಕರಿತೇವೆ. ಈ ಸಂಸತ್ ಏನನ್ನೆಲ್ಲ ಒಳಗೊಂಡಿರುತ್ತೆ ಅಂದ್ರೆ ರಾಷ್ಟ್ರಪತಿ ಹಾಗೂ 2 ಸದನಗಳನ್ನ ಈ ಸಂಸತ್ನಲ್ಲಿ ನಾವು ಕಾಣಬಹುದು. ಆ ಸಂಸತ್ನಲ್ಲಿರುವಂತಹ 2 ಸದನಗಳು ಯಾವ್ಯಾವಪ್ಪ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ. ಈ ಸಂಸತ್ ಏನ್ ಮಾಡುತ್ತೆ ಅಂದ್ರೆ ಸಭೆಗಳನ್ನ ನಡೆಸುತ್ತೆ. ಎಲ್ಲಿ ನಡೆಸುತ್ತಪ್ಪ ಅಂದ್ರೆ ಈ ಪಾರ್ಲಿಮೆಂಟ್ ಭವನ. ನೋಡಿ, ಸಂಸತ್ ದೆಹಲಿಯಲ್ಲಿರುವಂತಹ ಪಾರ್ಲಿಮೆಂಟ್ ಭವನದಲ್ಲಿ ಸಭೆಗಳನ್ನ ನಡೆಸುತ್ತೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಡೀ ಸಂಸತ್ನ ಸದಸ್ಯರೆಲ್ಲರೂ ಅಂದ್ರೆ ರಾಜ್ಯಸಭೆ ಹಾಗೂ ಲೋಕಸಭೆ ಸದಸ್ಯರುಗಳು ಸೇರಿ ಈ ಸಂಸತ್ನಲ್ಲಿ ಚರ್ಚೆಯನ್ನ ನಡೆಸ್ತಾರೆ. ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಶಾಸನಗಳನ್ನ ಚರ್ಚೆಯ ಮೂಲಕ ರೂಪಿಸುವಂತಹ ಕೆಲಸವನ್ನ ಈ ಸಂಸತ್ ಭವನದಲ್ಲಿ ಮಾಡ್ತಾರೆ. ಮಕ್ಕಳೇ, ಪಾರ್ಲಿಮೆಂಟ್ ಭವನದಲ್ಲಿ ಸಂಸತ್ ಸದಸ್ಯರು ಅಂದ್ರೆ ಲೋಕಸಭಾ ಸದಸ್ಯರಾಗ್ಬೋದು, ರಾಜ್ಯಸಭಾ ಸದಸ್ಯರಾಗ್ಬೋದು, ಯಾವ ರೀತಿ ಚರ್ಚೆಯನ್ನ ನಡೆಸ್ತಾರೆ ಎಂಬುದನ್ನ ಒಂದು ಸಣ್ಣ ವಿಡಿಯೋ ಮೂಲಕ ತೋರಿಸ್ತೇನೆ. ನೀವೆಲ್ಲರೂ ವೀಕ್ಷಿಸಿ ಬನ್ನಿ ಮಕ್ಕಳೇ. प्रश्न है कि माननीय गृह मंत्री जी द्वारा प्रस्तुत किया गया सामाजिक संकल्प स्वीकृत किया जाए। जो सदस्य इसके पक्ष में हाँ गए, जो विरोध में ना गए, मेरे विचार में डिवीजन अप मतदान। सब्जेक्ट टू करेक्शन, मत विभाजन का परिणाम हाँ 351, 351, 351, ना 7272, 72। निर्णय हाँ वालों के पक्ष में हुआ, सामाजिक संकल्प स्वीकृत हुआ। ಈ ಸಂಸತ್ನಲ್ಲಿರುವಂತಹ 2 ಸದನಗಳಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಬಗ್ಗೆ ಒಂದೊಂದನ್ನೇ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲೋಕಸಭೆ. ನಾವು ಲೋಕಸಭೆಯನ್ನ ಸಂಸತ್ತಿನ ಕೆಳಮನೆ ಅಂತ ಕರಿತೇವೆ. ಈ ಲೋಕಸಭೆಯಲ್ಲಿ ಗರಿಷ್ಠ ಸದಸ್ಯರು ಅಂದ್ರೆ 552 ಸದಸ್ಯರು ಇರ್ತಾರೆ. ಈ ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಲೋಕಸಭೆಯು ಶಾಶ್ವತ ಸದನ ಅಲ್ಲ. ಇದನ್ನ ಪ್ರತಿ 5 ವರ್ಷಕ್ಕೆ ಒಮ್ಮೆ ಆ ಲೋಕಸಭಾ ಸದಸ್ಯರ ಬದಲಾವಣೆ ಆಗ್ತಿರ್ತಾರೆ. ಹಾಗಾದ್ರೆ ಲೋಕಸಭಾ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ? ನೋಡಿ, ಲೋಕಸಭಾ ಸದಸ್ಯರನ್ನ 18 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಮತವನ್ನ ಹಾಕುವ ಮೂಲಕ ಚುನಾಯಿಸ್ತಾರೆ. ನಿಮ್ಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ಪ್ರತಿ 5 ವರ್ಷಕ್ಕೊಮ್ಮೆ ಲೋಕಸಭಾ ಚುನಾವಣೆ ಬರುತ್ತೆ. ಪ್ರತಿಯೊಬ್ಬ ಭಾರತೀಯ ಅಂದ್ರೆ 18 ವರ್ಷಕ್ಕೆ ಮೇಲ್ಪಟ್ಟಂತಹ ಪ್ರತಿ ಭಾರತೀಯರು ಏನ್ ಮಾಡ್ಬೇಕು? ಮತವನ್ನ ಚಲಾಯಿಸೋದ್ರ ಮೂಲಕ ಲೋಕಸಭಾ ಸದಸ್ಯರನ್ನ ನೇರವಾಗಿ ಏನ್ ಮಾಡ್ತಾರೆ? ಚುನಾಯಿಸ್ತಾರೆ. ಹಾಗಾಗಿ ಲೋಕಸಭಾ ಸದಸ್ಯರು ನಮ್ಮ ಪ್ರತಿನಿಧಿಗಳಾಗಿರ್ತಾರೆ. ಈ ಲೋಕಸಭಾ ಸದಸ್ಯರು ಆಗ್ಬೇಕು ಅಂದ್ರೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು? ಮೊದಲನೇದಾಗಿ ಲೋಕಸಭಾ ಸದಸ್ಯರಾಗಕ್ಕೆ ಅವರು ಭಾರತದ ಪ್ರಜೆಯಾಗಿರಬೇಕು. ಲೋಕಸಭಾ ಸದಸ್ಯರಾಗುವಂತಹ ಪ್ರತಿಯೊಬ್ಬ ವ್ಯಕ್ತಿ ಮೂಲವಾಗಿ ಏನಾಗಿರ್ಬೇಕಾತ? ಭಾರತದ ಪ್ರಜೆ ಆಗಿರಬೇಕು. ಎರಡನೇದಾಗಿ ಅವರಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ನಾವು ಲೋಕಸಭಾ ಚುನಾವಣೆಗೆ ಉಮೇದುವಾರಿಕೆಯನ್ನ ಸಲ್ಲಿಸಬೇಕು ಅಂದ್ರೆ ಆತನಿಗೆ ಎಷ್ಟು ವರ್ಷ? 25 ವರ್ಷ ವಯಸ್ಸಾಗಿರಬೇಕು. ಹಾಗೆ ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು. ಯಾವುದೇ ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿ ಲೋಕಸಭಾ ಸದಸ್ಯನಾಗಲು ಅರ್ಹನಾಗಿರುವುದಿಲ್ಲ. ಹಾಗೆ ಅವರು ದಿವಾಳಿಯಾಗಿರಬಾರದು. ಲೋಕಸಭಾ ಸದಸ್ಯರಾಗುವಂತಹ ವ್ಯಕ್ತಿ ದಿವಾಳಿಯಾಗಿರಬಾರದು. ಹಾಗಾದ್ರೆ ದಿವಾಳಿ ಅಂದ್ರೆ ಏನು? ನೋಡಿ, ಆರ್ಥಿಕವಾಗಿ ಎಲ್ಲವನ್ನೂ ಕಳೆದುಕೊಂಡಂತಹ ವ್ಯಕ್ತಿಯನ್ನ ದಿವಾಳಿ ಅಂತಾರೆ. ಆರ್ಥಿಕವಾಗಿ ಅಂದ್ರೆ ಹಣಕಾಸಿನಲ್ಲಿ ಎಲ್ಲವನ್ನೂ ಕಳ್ಕೊಂಡಂತಹ ವ್ಯಕ್ತಿಗೆ ನಾವು ದಿವಾಳಿ ಅಂತ ಹೇಳ್ತಾರೆ. ಆರ್ಥಿಕವಾಗಿ ದಿವಾಳಿಯಾದಂತಹ ವ್ಯಕ್ತಿ ಲೋಕಸಭಾ ಸದಸ್ಯನಾಗಲು ಅರ್ಹನಾಗಿರುವುದಿಲ್ಲ. ನೋಡಿ, ಲೋಕಸಭಾ ಸದಸ್ಯರು ಅಂದ್ರೆ 552 ಸದಸ್ಯರು ಏನಿದ್ದಾರೋ ಅವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮೊಳಗೆ ಒಬ್ಬ ವ್ಯಕ್ತಿಯನ್ನ ಲೋಕಸಭಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೋತಾರೆ. ಅವರನ್ನ ನಾವು ಸ್ಪೀಕರ್ ಅಂತ ಕೂಡ ಕರಿಬಹುದು. ಈಗಿನ ಲೋಕಸಭಾ
ಅಧ್ಯಕ್ಷರು ಅಂದ್ರೆ ಸ್ಪೀಕರ್ ಯಾರಪ್ಪ ಅಂದ್ರೆ ಓಂ ಬಿರ್ಲಾ. ಇವರು ರಾಜಸ್ಥಾನ ಮೂಲದ ಬಿಜೆಪಿ ಸಂಸದರು. ಇವರು ಪ್ರಸ್ತುತ ಜಾರಿಯಲ್ಲಿರುವಂತಹ ಲೋಕಸಭೆಯಲ್ಲಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಲೋಕಸಭಾ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು ಏನೇನು? ಮೊದಲನೇದಾಗಿ ಸದನದಲ್ಲಿ ಚರ್ಚಿಸಬೇಕಾದಂತಹ ವಿಷಯಗಳನ್ನ ತೀರ್ಮಾನ ಮಾಡುವಂತಹ ಅಧಿಕಾರ ಲೋಕಸಭಾ ಅಧ್ಯಕ್ಷರಿಗೆ ಇರುತ್ತೆ. ಸದನ ಅಂದ್ರೆ ಸಂಸತ್ನಲ್ಲಿ ಯಾವೆಲ್ಲ ವಿಷಯಗಳನ್ನ ಚರ್ಚಿಸಬೇಕು, ಆ ಚರ್ಚೆ ಮಾಡುವಂತಹ ವಿಷಯಗಳನ್ನ ತೀರ್ಮಾನ ಮಾಡೋರು ಯಾರು ಅಂದ್ರೆ ಲೋಕಸಭಾ ಅಧ್ಯಕ್ಷರು. ಹಾಗೆ ಸದನದ ಸದಸ್ಯರ ನಡುವೆ ಶಿಸ್ತನ್ನ, ಶಾಂತಿಯನ್ನ ಹಾಗೂ ಸಂಯಮವನ್ನ ಕಾಪಾಡುವಂತಹ ಕರ್ತವ್ಯ ಲೋಕಸಭಾ ಅಧ್ಯಕ್ಷರದಾಗಿರುತ್ತೆ. ಹಾಗೆ ಸದನದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಚರ್ಚೆಯನ್ನು ನಡೆಸೋದು ಹಾಗೂ ಸರಿಯಾದ ನಿರ್ಣಯಗಳನ್ನ ಕೈಗೊಳ್ಳುವಂತಹ ಅಧಿಕಾರ ಲೋಕಸಭಾ ಅಧ್ಯಕ್ಷರಿಗೆ ಇರುತ್ತೆ. ಹಾಗಾದ್ರೆ ಸಂಸತ್ತಿನ ಮೊದಲನೇ ಅಂಗ ಅಂದ್ರೆ ಲೋಕಸಭೆಯ ಬಗ್ಗೆ ತಿಳ್ಕೊಂಡು ಈಗ ರಾಜ್ಯಸಭೆಯ ಬಗ್ಗೆ ತಿಳ್ಕೊಳ್ಳೋಣ. ರಾಜ್ಯಸಭೆ, ನಾವು ಲೋಕಸಭೆಯನ್ನ ಸಂಸತ್ತಿನ ಕೆಳಮನೆ ಅಂತ ಕರೆದ್ರೆ ರಾಜ್ಯಸಭೆಯನ್ನ ಸಂಸತ್ತಿನ ಮೇಲ್ಮನೆ ಅಂತ ಕರಿತೇವೆ. ಈ ರಾಜ್ಯಸಭೆಯಲ್ಲಿ ಗರಿಷ್ಠ 250 ಸದಸ್ಯರು ಇರ್ತಾರೆ. ಲೋಕಸಭೆಯ ಸದಸ್ಯರು ಪ್ರಜೆಗಳಿಂದ ನೇರವಾಗಿ ಆಯ್ಕೆಗೊಳ್ತಾರೆ, ಆದ್ರೆ ರಾಜ್ಯಸಭೆಯ ಸದಸ್ಯರು ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗಲ್ಲ. ಹಾಗಾದ್ರೆ ರಾಜ್ಯಸಭಾ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ? ನೋಡಿ, ಇರುವಂತಹ 250 ರಾಜ್ಯಸಭಾ ಸದಸ್ಯರಲ್ಲಿ 238 ಸದಸ್ಯರನ್ನ ಎಲ್ಲಾ ರಾಜ್ಯಗಳ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ರಾಜ್ಯಗಳ ವಿಧಾನಸಭಾ ಸದಸ್ಯರು ಏನ್ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಹಾಗೆ ಉಳಿದಂತಹ 12 ಸದಸ್ಯರನ್ನ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ. ರಾಜ್ಯಸಭೆ ಒಂದು ಶಾಶ್ವತವಾದಂತಹ ಸದನ ಅಂತ ಕರಿತೇವೆ. ಮಕ್ಕಳೇ, ರಾಜ್ಯಸಭೆಯಲ್ಲಿ ಕೂಡ ರಾಜ್ಯಸಭಾ ಸದಸ್ಯರು ದೇಶದ ಸಮಸ್ಯೆಗಳು ಹಾಗೂ ಶಾಸನಗಳನ್ನು ರಚಿಸುವ ಕುರಿತು ಚರ್ಚೆಯನ್ನು ಕೈಗೊಳ್ತಾರೆ. ಈ ಚರ್ಚೆಯನ್ನು ಯಾವ ರೀತಿ ಕೈಗೊಳ್ತಾರೆ ಎಂಬುದನ್ನು ಒಂದು ಸಣ್ಣ ವಿಡಿಯೋ ಮೂಲಕ ನೋಡೋಣ ಬನ್ನಿ ಮಕ್ಕಳೇ. I shall now put the motion regarding consideration of the Jammu Kashmir Reorganization Bill 2019 to vote. I shall now put the motion regarding consideration of the Jammu and Kashmir Reorganization Bill 2019 to vote. The question is that the Jammu Kashmir Reorganization Bill 2019 be taken into consideration. Those in favor will please say aye. Those against will please say no. I think the ayes have it, the ayes have it, the ayes have it. ಹಾಗೆ ರಾಜ್ಯಸಭಾ ಸದಸ್ಯರು ನೋಡಿ, ರಾಜ್ಯಸಭಾ ಸದಸ್ಯರಾಗುವವರಿಗೆ ಅರ್ಹತೆಗಳು ಏನೆಲ್ಲ ಇರಬೇಕು ಅಂದ್ರೆ ರಾಜ್ಯಸಭೆ ಸದಸ್ಯರಾಗಲು ಕನಿಷ್ಠ 30 ವರ್ಷ ವಯಸ್ಸಾಗಿರ್ಬೇಕು. ಹಾಗೆ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳಾಗಿರುತ್ತೆ. ಹಾಗೆ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಲೋಕಸಭೆಯ ಅಧ್ಯಕ್ಷರನ್ನ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿದ್ರೆ ಭಾರತದ ಉಪರಾಷ್ಟ್ರಪತಿಗಳೇ ಏನಾಗಿರ್ತಾರೆ? ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾದ್ರೆ ಸಂಸತ್ ಸದಸ್ಯರ ಹಕ್ಕುಗಳು ಏನೆಲ್ಲ ಅಂದ್ರೆ, ಸಂಸತ್ ಸದಸ್ಯರು ಅಂತ ನಾವು ಯಾರನ್ನೆಲ್ಲ ಕರಿತೀವಿ ಅಂದ್ರೆ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಅವರಿಬ್ಬರನ್ನು ಸೇರಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರ ಎರಡನ್ನು ಸೇರಿ ನಾವು ಸಂಸತ್ ಸದಸ್ಯರು ಅಂತ ಕರಿತೇವೆ. ಅವರನ್ನ MP ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೇವೆ. ಇವರಿಗೆ ಸಂಸತ್ತಿನಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಅಂದ್ರೆ ಸಂಸತ್ತಿನಲ್ಲಿ ಮಾತನಾಡುವಂತಹ ಸ್ವಾತಂತ್ರ್ಯ ಈ ಸಂಸತ್ ಸದಸ್ಯರಿಗೆ ಮಾತ್ರ ಇರುತ್ತೆ. ಹಾಗೆ ಇವರು ಸಂಸತ್ನಲ್ಲಿ ನೀಡುವಂತಹ ಅಭಿಪ್ರಾಯಗಳನ್ನ ಯಾವುದೇ ನ್ಯಾಯಾಲಯದಲ್ಲಿ ಹೋಗಿ ಪ್ರಶ್ನಿಸುವಂತೆ ಇಲ್ಲ. ಇವು ಸಂಸತ್ ಸದಸ್ಯರ ಹಕ್ಕುಗಳಾಗಿವೆ. ಇದು ಪ್ರಜಾಪ್ರಭುತ್ವ ಸರ್ಕಾರವಾಗಿದ್ದು ಅನೇಕ ರಾಜಕೀಯ ಪಕ್ಷಗಳು ಕಾರ್ಯವನ್ನ ನಿರ್ವಹಿಸ್ತವೆ. ಯಾವ ರಾಜಕೀಯ ಪಕ್ಷ ಅತಿ ಹೆಚ್ಚು ಬಹುಮತವನ್ನು ಗಳಿಸುತ್ತೋ ಆ ಬಹುಮತವನ್ನು ಗಳಿಸಿದಂತಹ ರಾಜಕೀಯ ಪಕ್ಷ ಏನಾಗುತ್ತೆ? ಆಡಳಿತ ಪಕ್ಷವಾಗಿ ಅಧಿಕಾರಕ್ಕೆ ಬರುತ್ತೆ. ಆ ಬಹುಮತಕ್ಕಿಂತ ಕಡಿಮೆ ಸ್ಥಾನಗಳನ್ನ ಗಳಿಸಿದಂತಹ ಪಕ್ಷವನ್ನ ನಾವು ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸುತ್ತೆ. ಆ ಪ್ರತಿಪಕ್ಷದ ಸದಸ್ಯರು ಕೂಡ ಏನ್ ಮಾಡ್ತಾರೆ? ಆ ನಾಯಕನನ್ನ ಆಯ್ಕೆ ಮಾಡ್ತಾರೆ. ಅವರನ್ನ ನಾವು ಪ್ರತಿಪಕ್ಷ ನಾಯಕ ಅಂತ ಕರಿತೇವೆ. ಆ ಪ್ರತಿಪಕ್ಷ ನಾಯಕದ ಪಾತ್ರ ಏನು? ಸರ್ಕಾರದಲ್ಲಿ ಪ್ರತಿಪಕ್ಷ ನಾಯಕನ ಪಾತ್ರ ಹಾಗೂ ಕರ್ತವ್ಯಗಳು ಏನೇನು ನೋಡಿ. ಪ್ರತಿಪಕ್ಷದ ನಾಯಕರಿಗೂ ಕೂಡ ಸರ್ಕಾರದಲ್ಲಿ ತಮ್ಮದೇ ಆದಂತಹ ಗೌರವಾನ್ವಿತವಾದಂತಹ ಸ್ಥಾನ ಇರುತ್ತೆ. ಪ್ರತಿಪಕ್ಷ ನಾಯಕರು ಏನೆಲ್ಲ ಕರ್ತವ್ಯಗಳನ್ನು ಮಾಡ್ತಾರೆ ಅಂದ್ರೆ, ಆಡಳಿತ ಪಕ್ಷ ಏನಾದ್ರೂ ತಪ್ಪುಗಳನ್ನ ಎಸಗುತ್ತಿದ್ರೆ ಆ ತಪ್ಪುಗಳನ್ನ ಎತ್ತಿ ತೋರಿಸುವಂತಹ ಕೆಲಸವನ್ನ ಪ್ರತಿಪಕ್ಷ ನಾಯಕರು ಮಾಡಬೇಕು. ಹಾಗೆ ಸರ್ಕಾರ ಯಾವುದೇ ನೀತಿ ನಿಯಮಗಳನ್ನ ರೂಪಿಸಿದ್ರೆ ಅವುಗಳನ್ನ ಪರಾಮರ್ಶಿಸುವಂತಹ ಕೆಲಸವನ್ನ ಪ್ರತಿಪಕ್ಷ ನಾಯಕರು ಮಾಡ್ತಾರೆ. ಹಾಗೆ ಸರ್ಕಾರ ಆಗ್ಬೋದು, ಮಂತ್ರಿಮಂಡಲ ಆಗ್ಬೋದು, ಹಾಗೆ ಅಧಿಕಾರಿಗಳು ಏನಾದ್ರೂ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ರೆ ಅವರನ್ನ ಎಚ್ಚರಗೊಳಿಸುವಂತಹ ಕೆಲಸವನ್ನ ಕೂಡ ಪ್ರತಿಪಕ್ಷ ನಾಯಕರು ಮಾಡಬೇಕಾಗುತ್ತೆ.
ನೋಡಿ, ಸಂಸತ್ತಿಗಿರುವಂತಹ ಅಧಿಕಾರಗಳು ಏನು? ಸಂಸತ್ತಿಗಿರುವಂತಹ ಅಧಿಕಾರಗಳಲ್ಲಿ ಮುಖ್ಯವಾಗಿ 4 ರೀತಿಯ ಅಧಿಕಾರಗಳು ಬರ್ತವೆ. ಮೊದಲನೇದಾಗಿ ಶಾಸನೀಯ ಅಧಿಕಾರ, ಹಣಕಾಸಿನ ಅಧಿಕಾರ, ಆಡಳಿತದ ಅಧಿಕಾರ ಹಾಗೂ ಸಂವಿಧಾನ ತಿದ್ದುಪಡಿ ಅಧಿಕಾರ. ಮೊದಲನೇದಾಗಿ ಶಾಸನೀಯ ಅಧಿಕಾರ. ನೋಡಿ, ಸಂಸತ್ತಿನ ಮುಖ್ಯವಾದ ಕಾರ್ಯ ಅಂದ್ರೆ ಶಾಸನಗಳನ್ನ ರಚಿಸುವಂತದ್ದು ಕೆಲಸ. ಯಾವುದೇ ಒಂದು ಶಾಸನವನ್ನ ರಚಿಸುವಂಥದ್ದು, ಹಾಗೆ ಆ ಶಾಸನಗಳನ್ನು ರಚಿಸಿದಂತಹ ಶಾಸನಗಳನ್ನ ತಿದ್ದುಪಡಿ ಮಾಡೋದು. ಏನಾದರೂ ಅವರಲ್ಲಿ ಲೋಪದೋಷಗಳಿದ್ರೆ ಅವುಗಳನ್ನ ತಿದ್ದುಪಡಿ ಮಾಡಬಹುದು, ಅಥವಾ ಶಾಸನ ಅವಶ್ಯವೇ ಇಲ್ಲ ಅಂತ ಕಂಡು ಬಂದ್ರೆ ಅದನ್ನ ರದ್ದುಪಡಿಸುವಂತಹ ಅಧಿಕಾರ ಕೂಡ ಸಂಸತ್ತಿಗೆ ಇರುತ್ತೆ. ಹಾಗೆ ಕೇಂದ್ರ ಮಂತ್ರಿಮಂಡಲ ಅಂದ್ರೆ ಪ್ರಧಾನಿಯವರನ್ನು ಒಳಗೊಂಡಂತೆ ಮಂತ್ರಿಮಂಡಲದ ಮೇಲೆ ನಿಯಂತ್ರಣವನ್ನ ಹೊಂದಿರುವಂತಹ ಅಧಿಕಾರ ಸಂಸತ್ತಿಗೆ ಇರುತ್ತೆ. ಹಾಗೆ ಮಂತ್ರಿಮಂಡಲ ಒಂದು ವೇಳೆ ವರ್ತನೆ ಅಥವಾ ನೀತಿಗಳು ಅಸಮಾಧಾನವಾಗಿದ್ರೆ, ಮಂತ್ರಿಮಂಡಲದ ವರ್ತನೆ ಸರಿಯಾಗಿಲ್ದಿದ್ರೆ ಆ ಮಂತ್ರಿಮಂಡಲವನ್ನ ಬಹುಮತದಿಂದ ವಜಾ ಮಾಡುವಂತಹ ಶಾಸನೀಯವಾದಂತಹ ಅಧಿಕಾರ ಕೂಡ ಸಂಸತ್ಗೆ ಇರುತ್ತೆ. ಹಾಗೆ ಹಣಕಾಸಿನ ಅಧಿಕಾರ. ನೋಡಿ, ಹಣಕಾಸಿನ ಅಧಿಕಾರ ಸಂಸತ್ತಿಗೆ ಮುಖ್ಯವಾಗಿ, ಅದರಲ್ಲೂ ಲೋಕಸಭೆಯಲ್ಲಿ ಮೊದಲನೇದಾಗಿ ಹಣಕಾಸಿನ ವಿಧೇಯಕ, ಅದನ್ನ ನಾವು ಬಿಲ್ ಅಂತ ಕರಿತೇವೆ, ಅದನ್ನ ಲೋಕಸಭೆಯಲ್ಲಿಯೇ ಮಂಡಿಸ್ಬೇಕು. ಆ ಸಂಸತ್ತಿನ ಒಪ್ಪಿಗೆ ಆದ್ಮೇಲೆ ಸರ್ಕಾರ ಏನ್ ಮಾಡ್ಬೇಕು? ತೆರಿಗೆಯನ್ನ ಸಂಗ್ರಹಿಸಬೇಕು ಹಾಗೂ ಹಣವನ್ನ ವೆಚ್ಚ ಮಾಡಬೇಕು. ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಯಾವುದೇ ಸರ್ಕಾರ ತೆರಿಗೆಯನ್ನ ಸಂಗ್ರಹ ಮಾಡುವಂತಿಲ್ಲ ಹಾಗೂ ಹಣವನ್ನ ವೆಚ್ಚ ಕೂಡ ಮಾಡುವಂತಿಲ್ಲ. ಹಾಗೆ ಮೂರನೇದಾಗಿ ಆಡಳಿತದ ಅಧಿಕಾರ. ಆಡಳಿತಾತ್ಮಕವಾಗಿ ಸಂಸತ್ ಸದಸ್ಯರು ಆಡಳಿತ ಪಕ್ಷವನ್ನ ಪ್ರಶ್ನಿಸುವಂತಹ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಈ ಸಂಸತ್ ಸದಸ್ಯರು ಕೇಳುವಂತಹ ಪ್ರಶ್ನೆಗಳಿಗೆ ಮಂತ್ರಿಗಳು ಏನ್ ಮಾಡ್ಬೇಕು? ಜವಾಬ್ದಾರಿಯಿಂದ ಉತ್ತರವನ್ನ ನೀಡಬೇಕಾಗುತ್ತೆ. ಹಾಗೆ ಆ ಸಂಸತ್ ಸದಸ್ಯರು ಮಂತ್ರಿಗಳ ಕಾರ್ಯನಿರ್ವಹಣೆಯನ್ನ ಗಮನಿಸಿ ಅವ್ರು ಮಾಡುವಂತಹ ತಪ್ಪುಗಳನ್ನ, ಹಾಗೆ ಅಧಿಕಾರದ ದುರುಪಯೋಗ ಏನಾದ್ರೂ ಮಾಡ್ಕೊಂಡ್ರೆ ಅವುಗಳನ್ನ ಟೀಕಿಸುವಂತಹ ಅಧಿಕಾರ ಕೂಡ ಸಂಸತ್ಗೆ ಇರುತ್ತೆ. ಹಾಗೆ ಸಂವಿಧಾನ ತಿದ್ದುಪಡಿ ಅಧಿಕಾರ, ಇದು ಬಹಳ ಮುಖ್ಯವಾದಂಥದ್ದು ಮಕ್ಕಳೇ. ಸಂಸತ್ ಸದಸ್ಯರಿಗೆ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಅಧಿಕಾರ ಕೂಡ ಇರುತ್ತೆ. ಎರಡನೇದಾಗಿ ಶಾಸಕಾಂಗದ ನಂತರ ಬರುವಂತಹ ಎರಡನೇ ಅಂಗ ಅಂದ್ರೆ ಕೇಂದ್ರ ಕಾರ್ಯಾಂಗ. ನೋಡಿ, ಕೇಂದ್ರ ಕಾರ್ಯಾಂಗ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲವನ್ನ ಒಳಗೊಂಡಿರುತ್ತೆ. ಮುಖ್ಯವಾಗಿ ಕೇಂದ್ರ ಕಾರ್ಯಾಂಗದಲ್ಲಿ ಬರುವಂತಹ ಮೊದಲನೇ ವ್ಯಕ್ತಿ ಅಂದ್ರೆ ರಾಷ್ಟ್ರಪತಿ. ರಾಷ್ಟ್ರಪತಿಗಳು ಭಾರತ ಗಣರಾಜ್ಯದ ಅತ್ಯುನ್ನತ ಮುಖ್ಯಸ್ಥರಾಗಿರ್ತಾರೆ. ಹಾಗಾಗಿ ರಾಷ್ಟ್ರಪತಿಯವರನ್ನ ನಾವು ರಾಷ್ಟ್ರದ ಪ್ರಪ್ರಥಮ ಪ್ರಜೆ ಅಂತ ಕೂಡ ಕರಿತೇವೆ. ಹಾಗಾದ್ರೆ ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳು ಅಂದ್ರೆ ರಾಮನಾಥ್ ಕೋವಿಂದ್. ನೋಡಿ, ರಾಷ್ಟ್ರಪತಿಗಳು ಇರುವಂತಹ ಅಧಿಕೃತ ನಿವಾಸವನ್ನ ನಾವು ರಾಷ್ಟ್ರಪತಿ ಭವನ ಅಂತ ಕರಿತೀವಿ. ಚಿತ್ರವನ್ನ ಗಮನಿಸಿ ಮಕ್ಕಳೇ, ಇದು ರಾಷ್ಟ್ರಪತಿ ಭವನ. ಇದು ಭಾರತದ ರಾಜಧಾನಿ ನವದೆಹಲಿಯಲ್ಲಿ ಇದೆ. ರಾಷ್ಟ್ರಪತಿ ಭವನದಲ್ಲಿ 340 ಕೊಠಡಿಗಳು ಕಂಡು ಬರ್ತವೆ. ಹಾಗೆ ಇದು 1929ರಲ್ಲಿ ಈ ರಾಷ್ಟ್ರಪತಿ ಭವನದ ರಚನೆ ಪೂರ್ಣಗೊಂಡಿತು. ಈ ರಾಷ್ಟ್ರಪತಿ ಭವನ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಹಾಗಾದ್ರೆ ರಾಷ್ಟ್ರಪತಿಯರನ್ನ ಯಾರು ಚುನಾಯಿಸ್ತಾರೆ? ನೋಡಿ, ಸಂಸತ್ತಿನ 2 ಸದನಗಳು ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿರುವಂತಹ ಚುನಾಯಿತ ಸದಸ್ಯರು ಹಾಗೂ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯವರನ್ನ ಚುನಾಯಿಸುತ್ತಾರೆ. ಹಾಗಾದ್ರೆ ಭಾರತದ ರಾಷ್ಟ್ರಪತಿಯಾಗಲು ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು? ನೋಡಿ, ರಾಷ್ಟ್ರಪತಿಗಳಾಗಿ ಉಮೇದುವಾರಿಕೆಯನ್ನ ಸಲ್ಲಿಸಲು ಬಯಸುವಂತಹ ವ್ಯಕ್ತಿ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಅದರ ಜೊತೆಗೆ ಲೋಕಸಭೆಯ ಸದಸ್ಯರಿಗೆ ಇರುವಂತಹ ಎಲ್ಲ ಅರ್ಹತೆಗಳು, ಅಂದ್ರೆ ನಾನು ಹಿಂದೆ ಹೇಳಿದೆ ಲೋಕಸಭಾ ಸದಸ್ಯರಾಗಲು ಏನೆಲ್ಲ ಅರ್ಹತೆಗಳಿರ್ಬೇಕೋ ಆ ಅರ್ಹತೆಗಳನ್ನ ರಾಷ್ಟ್ರಪತಿಗಳು ಹೊಂದಿರಬೇಕಾಗುತ್ತೆ. ಏನ್ ಅರ್ಹತೆಗಳು ಅಂದ್ರೆ ಭಾರತದ ಪ್ರಜೆಯಾಗಿರಬೇಕು, ಹಾಗೆ ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಹಾಗೂ ಆರ್ಥಿಕವಾಗಿ ದಿವಾಳಿಯಾಗಿರಬಾರದು. ಈ ರೀತಿಯ ಅರ್ಹತೆಗಳನ್ನ ಹೊಂದಿರುವಂತಹ ವ್ಯಕ್ತಿ ಏನ್ ಮಾಡಬಹುದು? ರಾಷ್ಟ್ರಪತಿಯಾಗಲು ಉಮೇದುವಾರಿಕೆಯನ್ನ ಸಲ್ಲಿಸಬಹುದು. ಹಾಗಾದ್ರೆ ರಾಷ್ಟ್ರಪತಿಯವರ ಅಧಿಕಾರ ಅವಧಿ ಎಷ್ಟು ಅಂದ್ರೆ 5 ವರ್ಷಗಳು. ರಾಷ್ಟ್ರಪತಿಗಳ ಅಧಿಕಾರ ಏನು? ಅವರಿಗೆ ಯಾವೆಲ್ಲ ಅಧಿಕಾರಗಳಿರ್ತವೆ ಅಂದ್ರೆ, ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಬಹುಮತವನ್ನ ಪಡೆದಂತ ಪಕ್ಷದ ನಾಯಕರನ್ನ ಪ್ರಧಾನಮಂತ್ರಿಯನ್ನಾಗಿ ನೇಮಿಸುವಂತಹ ಕಾರ್ಯವನ್ನ ಮಾಡ್ತಾರೆ. ಹಾಗೆ ಪ್ರಧಾನಮಂತ್ರಿಯವರು ಸಲಹೆಯನ್ನ ತೆಗೆದುಕೊಂಡು ಇತರ ಮಂತ್ರಿಗಳು ಏನು ಮಂತ್ರಿಮಂಡಲವನ್ನ ರಚಿಸ್ತಾರೆ ಆ ಇತರ ಮಂತ್ರಿಗಳನ್ನ ನೇಮಿಸುವಂತಹ ಕೆಲಸವನ್ನ ಕೂಡ ರಾಷ್ಟ್ರಪತಿಗಳು ಮಾಡ್ತಾರೆ.
ಹಾಗೆ ಯಾವುದೇ ಕರಡು ಅಂದ್ರೆ ಶಾಸಕಾಂಗದಲ್ಲಿ ಚರ್ಚೆ ಆಗಿ ಕರಡು ತಯಾರಾಗುತ್ತೆ. ಆ ಕರಡು ಕಾನೂನಾಗಿ ಮಾರ್ಪಾಡಾಗಬೇಕು ಅಂದ್ರೆ ರಾಷ್ಟ್ರಪತಿಯವರ ಅಂಕಿತ ಅಗತ್ಯವಾಗಿರುತ್ತೆ. ರಾಷ್ಟ್ರಪತಿಯವರು ಅಂಕಿತ ಹಾಕಿದಾಗ ಅಷ್ಟೇ ಕರಡು ಶಾಸನ ಕಾನೂನಾಗಿ ಮಾರ್ಪಾಡಾಗುತ್ತೆ. ಹಾಗೆ ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚವಾದಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತೆ. ನಾವು ಇಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದ ಮಕ್ಕಳೇ, ರಕ್ಷಣಾ ಪಡೆಗಳು ಅಂದ್ರೆ ಭೂಸೇನೆ ಆಗ್ಬೋದು, ನೌಕಾಸೇನೆ ಆಗ್ಬೋದು, ವಾಯುಸೇನೆ ಆಗ್ಬೋದು, ಆ ಎಲ್ಲಾ ಸೇನೆಗಳ ಸರ್ವೋಚ್ಚವಾದಂತಹ ಅಧಿಕಾರ ಯಾರಿಗಿರುತ್ತೆ? ರಾಷ್ಟ್ರಪತಿಗಳಿಗೆ ಇರುತ್ತೆ. ಹಾಗೂ ಯುದ್ಧವನ್ನ ಸಾರುವಂತಹ ಅಧಿಕಾರ ಕೂಡ ರಾಷ್ಟ್ರಪತಿಗಳಿಗೆ ಇರುತ್ತೆ. ಹಾಗೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಅಂತ ಏನ್ ಕರಿತೀವಿ, ಅದು ನವದೆಹಲಿಯಲ್ಲಿ ಕಂಡು ಬರುತ್ತೆ. ಹಾಗೂ ಉಚ್ಚ ನ್ಯಾಯಾಲಯಗಳು ಪ್ರತಿ ರಾಜ್ಯದಲ್ಲಿ ಕಂಡು ಬರ್ತವೆ. ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನ ನೇಮಕ ಮಾಡುವಂತಹ ಅಧಿಕಾರ ಕೂಡ ರಾಷ್ಟ್ರಪತಿಗಳಿಗೆ ಇರುತ್ತೆ. ಹಾಗೆ ಏನು ಅಪರಾಧವನ್ನ ಮಾಡಿ ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತಾರಲ್ಲ, ಆ ಅಪರಾಧಿಗಳಿಗೆ ಕ್ಷಮಾದಾನವನ್ನ ನೀಡುವಂತಹ ಮತ್ತು ಶಿಕ್ಷೆಯನ್ನ ಕಾಯಂಗೊಳಿಸುವಂತಹ ಅಧಿಕಾರ ಕೂಡ ರಾಷ್ಟ್ರದ ಪ್ರಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಪತಿಗಳಿಗೆ ಇರುತ್ತೆ. ರಾಷ್ಟ್ರಪತಿಗಳ ನಂತರ ಸ್ಥಾನದಲ್ಲಿ ನಾವು ಉಪರಾಷ್ಟ್ರಪತಿಗಳನ್ನ ಕಾಣಬಹುದು. ನೋಡಿ, ಕೇಂದ್ರ ಸಂಸತ್ತಿನ ಎರಡೂ ಸದನದ ಸದಸ್ಯರು ಉಪರಾಷ್ಟ್ರಪತಿಯವರನ್ನ ಚುನಾಯಿಸ್ತಾರೆ. ಈ ಉಪರಾಷ್ಟ್ರಪತಿಗಳಾಗಬೇಕು ಅಂದ್ರೆ ಏನೆಲ್ಲ ಅರ್ಹತೆಗಳಿರಬೇಕು ಅಂದ್ರೆ ಅವ್ರಿಗೂ ಕೂಡ ರಾಷ್ಟ್ರಪತಿಗಳಿಗೆ 35 ವರ್ಷ ವಯಸ್ಸಾಗಿರ್ಬೇಕು. ಹಾಗೆ ಉಪರಾಷ್ಟ್ರಪತಿಯಾಗಲು ಕೂಡ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಹಾಗೆ ರಾಷ್ಟ್ರಪತಿಯಾಗಲು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕೋ ಅದೇ ಅರ್ಹತೆಗಳನ್ನ ಉಪರಾಷ್ಟ್ರಪತಿಯಾಗಲು ಕೂಡ ಹೊಂದಿರಬೇಕಾಗುತ್ತೆ. ಹಾಗೆ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ. ಈ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ರಾಷ್ಟ್ರಪತಿಗಳ ಗೈರು ಹಾಜರಿಯಲ್ಲಿ ಅವರ ಕಾರ್ಯಗಳನ್ನ ನೋಡಿಕೊಳ್ಳುವಂತಹ ಕೆಲಸವನ್ನ ಉಪರಾಷ್ಟ್ರಪತಿಗಳು ಮಾಡ್ತಾರೆ. ನಮ್ಮ ದೇಶದ ಈಗಿನ ಉಪರಾಷ್ಟ್ರಪತಿಗಳು ಅಂದ್ರೆ ಶ್ರೀ ವೆಂಕಯ್ಯ ನಾಯ್ಡುರವರು. ನಾವು ಉಪರಾಷ್ಟ್ರಪತಿಗಳ ನಂತರ ಸ್ಥಾನದಲ್ಲಿ ಪ್ರಧಾನಮಂತ್ರಿಯವರನ್ನು ನೋಡ್ಬೋದು. ನೋಡಿ, ಪ್ರಧಾನಮಂತ್ರಿಯವರು ಸಂಸದೀಯ ಪದ್ಧತಿಯಲ್ಲಿ ಅವರ ಪಾತ್ರ ಏನಾಗಿರುತ್ತೆ? ಮಹತ್ತರವಾಗಿರುತ್ತೆ. ದೇಶದ ಭದ್ರತೆಯನ್ನ ಕಾಪಾಡುವಲ್ಲಿ ಪ್ರಧಾನಮಂತ್ರಿಗಳ ಜವಾಬ್ದಾರಿ ಅಪಾರವಾಗಿರುತ್ತೆ. ನಮ್ಮ ದೇಶದ ಈಗಿನ ಪ್ರಧಾನಮಂತ್ರಿಗಳು ಅಂದ್ರೆ ನರೇಂದ್ರ ಮೋದಿಜಿಯವರು. ಹಾಗಾದ್ರೆ ಪ್ರಧಾನಮಂತ್ರಿಯವರ ಮುಖ್ಯ ಕಾರ್ಯಗಳು ಏನು? ನೋಡಿ, ಪ್ರಧಾನಮಂತ್ರಿಯವರು ಲೋಕಸಭೆಯ ನಾಯಕರಾಗಿರ್ತಾರೆ. ಖಾತೆಗಳ ಹಂಚಿಕೆಯ ಅಧಿಕಾರ ಪ್ರಧಾನಮಂತ್ರಿಯವರಿಗೆ ಇರುತ್ತೆ. ಖಾತೆಗಳು ಅಂದ್ರೆ ಮಕ್ಕಳೇ, ನಾನು ಹೇಳಿದೆ, ಈಗ ಪ್ರಧಾನಮಂತ್ರಿಯವರು ಆಡಳಿತ ಪಕ್ಷದ ನಾಯಕರಾಗಿದ್ದು ತಾವು ಆಡಳಿತವನ್ನ ನಡೆಸಲಿಕ್ಕೆ ಅವಶ್ಯಕವಾಗಿರುವಂತಹ ಮಂತ್ರಿಗಳನ್ನ ಏನ್ ಮಾಡ್ತಾರೆ? ನೇಮಕ ಮಾಡ್ಕೊಳ್ತಾರೆ. ಆಹಾರ ಖಾತೆ ಆಗ್ಬೋದು, ಶಿಕ್ಷಣ ಖಾತೆ ಆಗ್ಬೋದು, ರಕ್ಷಣಾ ಖಾತೆ ಆಗ್ಬೋದು, ಹಣಕಾಸು ಖಾತೆ ಆಗ್ಬೋದು, ಈಗ ಅನೇಕ ಖಾತೆಗಳು ಬರ್ತವೆ. ಈ ಖಾತೆಗಳನ್ನ ಯಾರು ಸಮರ್ಥರಿರ್ತಾರೋ ಆ ಸಮರ್ಥರಿಗೆ ಖಾತೆಯನ್ನ ಹಂಚುವಂತಹ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಹಾಗೆ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡುವಂತಹ ಅಧಿಕಾರ ಕೂಡ ಇವ್ರಿಗಿದೆ. ಏನು ಹಂಚಿಕೆ ಮಾಡದಂತಹ ಖಾತೆಗಳಲ್ಲಿ ಸಚಿವರೇನಾದ್ರೂ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ರೆ ಅಂತಹ ಸಚಿವರನ್ನ ಕೈಬಿಟ್ಟು ಹೊಸ ಸಚಿವರನ್ನ ತನ್ನ ಸಚಿವ ಸಂಪುಟಕ್ಕೆ ಸೇರಿಕೊಂಡು ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡುವಂತಹ ಅಧಿಕಾರ ಕೂಡ ಪ್ರಧಾನಮಂತ್ರಿಯವರಿಗೆ ಇರುತ್ತೆ. ಅದೇ ಅಲ್ಲದೆ ವಿವಿಧ ಇಲಾಖೆಗಳಿಗೆ ಸಚಿವರನ್ನ ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಏನ್ ಮಾಡ್ತಾರೆ? ಶಿಫಾರಸನ್ನ ಮಾಡುವಂತಹ ಅಧಿಕಾರ ಪ್ರಧಾನಮಂತ್ರಿಯವರಿಗೆ ಇರುತ್ತೆ. ಹಾಗೆ ಯಾರಾದರೂ ಸಚಿವರು ಕಾರ್ಯವನ್ನ ಸರಿಯಾಗಿ ನಿರ್ವಹಿಸ್ತಿದ್ರೆ ಅಂತಹ ಸಚಿವರನ್ನ ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುವಂತಹ ಕಾರ್ಯವನ್ನ ಕೂಡ ಪ್ರಧಾನಮಂತ್ರಿಯವರು ಮಾಡ್ತಾರೆ. ಮಕ್ಕಳೇ, ಹೊಸದಿಲ್ಲಿಯಲ್ಲಿರುವಂತಹ ಪಾರ್ಲಿಮೆಂಟ್ ಭವನ ಆಗ್ಬೋದು, ಹಾಗೆ ರಾಷ್ಟ್ರಪತಿ ಭವನ ಆಗ್ಬೋದು, ಮುಂತಾದ ಭವ್ಯ ಕಟ್ಟಡಗಳು ಬ್ರಿಟಿಷರ ಆಡಳಿತದಲ್ಲಿ ನಿರ್ಮಾಣವಾಗಿದ್ದವು. ಮಕ್ಕಳೇ, ಈಗ ನಾವು ತಿಳ್ಕೊಂಡಂತಹ ಎಲ್ಲ ವಿಷಯಗಳನ್ನ ಈ ಒಂದು ಸ್ಲೈಡ್ ನಲ್ಲಿ ನೋಡಿ ಮಕ್ಕಳೇ. ನೋಡಿ, ಭಾರತದ ಸಂವಿಧಾನದ ಅಧಿಕಾರದ ಅಂಗಗಳು ಅಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ನಾವು ಶಾಸಕಾಂಗದಲ್ಲಿ ಲೋಕಸಭೆಯನ್ನ ನಾವು ಕೆಳಮನೆ ಅಂತ ಕರಿತೇವೆ. ಲೋಕಸಭಾ ಸದಸ್ಯರು 552. ಹಾಗೆ ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಕರಿತೇವೆ. ಆ ಸದಸ್ಯರ ಸಂಖ್ಯೆ 250. ಹಾಗೆ ನಾವು ಕಾರ್ಯಾಂಗದಲ್ಲಿ ಯಾರನ್ನೆಲ್ಲ ಕಾಣ್ತೇವೆ ಅಂದ್ರೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಮಂತ್ರಿಮಂಡಲ. ಮುಂದಿನ ಭಾಗದಲ್ಲಿ ನಾವು ನ್ಯಾಯಾಂಗದ ಬಗ್ಗೆ ತಿಳ್ಕೊಳ್ತೇವೆ. ಮಕ್ಕಳೇ, ನಾವು ಇಲ್ಲಿಯವರೆಗೆ ಅಭ್ಯಾಸ ಮಾಡಿದಂತಹ ವಿಷಯಗಳನ್ನು ಕುರಿತು ಒಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ. ನಾವು ಇಲ್ಲಿನ ತನಕ ಕೇಂದ್ರ ಸರ್ಕಾರದ ರಚನೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳ್ಕೊಂಡು
ಹಾಗೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ರಚನೆ ಮತ್ತು ಅವುಗಳ ಅಧಿಕಾರದ ಬಗ್ಗೆ ತಿಳಿದುಕೊಂಡು, ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ರಚನೆಯ ಬಗ್ಗೆ ತಿಳಿದುಕೊಂಡು, ಹಾಗೂ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರ ಅಧಿಕಾರದ ಬಗ್ಗೆ ಕೂಡ ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡು. ಹಾಗಾದ್ರೆ ಮಕ್ಕಳೇ, ನಾವು ಇಲ್ಲಿಯವರೆಗೆ ತಿಳ್ಕೊಂಡಂತಹ ವಿಷಯಗಳ ಬಗ್ಗೆ ಸ್ವಯಂ ಮೌಲ್ಯಮಾಪನವನ್ನ ಮಾಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಕೇಂದ್ರ ಶಾಸಕಾಂಗವನ್ನ ನಾವು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಸಂಸತ್ತು ಅಥವಾ ಪಾರ್ಲಿಮೆಂಟ್. ಎರಡನೇ ಪ್ರಶ್ನೆ, ಕೇಂದ್ರ ಸಂಸತ್ತು ಗರಿಷ್ಠ ಎಷ್ಟು ಲೋಕಸಭಾ ಸದಸ್ಯರನ್ನ ಒಳಗೊಂಡಿರುತ್ತೆ? ಸರಿಯಾದ ಉತ್ತರ 552. ಕೇಂದ್ರ ಸಂಸತ್ನಲ್ಲಿರುವಂತಹ ಲೋಕಸಭಾ ಸದಸ್ಯರ ಸಂಖ್ಯೆ 552. ಮೂರನೇ ಪ್ರಶ್ನೆ, ಸಂಸತ್ತಿನ ಮೇಲ್ಮನೆ ಯಾವುದು? ನಾವು ಯಾವುದನ್ನ ಸಂಸತ್ತಿನ ಮೇಲ್ಮನೆ ಅಂತ ಕರಿತೇವೆ? ಸರಿಯಾದ ಉತ್ತರ ರಾಜ್ಯಸಭೆ. ನಾವು ರಾಜ್ಯಸಭೆಯನ್ನ ಸಂಸತ್ತಿನ ಮೇಲ್ಮನೆ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ಹಣಕಾಸಿನ ವಿಧೇಯಕವನ್ನು ಮೊದಲು ಎಲ್ಲಿ ಮಂಡಿಸಬೇಕು? ಸರಿಯಾದ ಉತ್ತರ ಲೋಕಸಭೆ. ಹೌದು, ಲೋಕಸಭೆಯಲ್ಲಿ ಹಣಕಾಸಿನ ವಿಧೇಯಕವನ್ನ ನಾವು ಮೊದಲು ಮಂಡಿಸಬೇಕು. ಇದನ್ನ ನಾವೇನಂತ ಕರಿತೇವೆ ಅಂತೆ? ಬಿಲ್ ಅಂತ ಕರಿತೇವೆ. ಹಾಗೆ ಭಾರತ ಗಣರಾಜ್ಯದಲ್ಲಿ ಬರುವಂತಹ ಅತ್ಯುನ್ನತ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳನ್ನ ಭಾರತದ ಪ್ರಪ್ರಥಮ ಪ್ರಜೆ ಅಂತ ಕೂಡ ನಾವು ಕರಿತೇವೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ಸಂಸತ್ತಿನ 2 ಸದನಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಬರುತ್ತೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ಲೋಕಸಭೆಯಲ್ಲಿ ಸ್ಪೀಕರ್ ಆಗಿರ್ತಾರೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಮಕ್ಕಳೇ, ನೀವೆಲ್ಲರೂ ನಾನು ಕೇಳಿದಂತ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದೀರಾ. ಮುಂದೆ ನಾನು ನಿಮಗೆ ಗೃಹ ಕಾರ್ಯವನ್ನ ನೀಡ್ತೇನೆ. ನೀವೆಲ್ಲರೂ ಈ ಪ್ರಶ್ನೆಗಳನ್ನ ಬರೆದುಕೊಂಡು ಇದಕ್ಕೆ ಉತ್ತರವನ್ನ ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಬೇಕು. ಮೊದಲನೇ ಪ್ರಶ್ನೆ, ಕೇಂದ್ರ ಸರ್ಕಾರದ 3 ಅಂಗಗಳು ಯಾವುವು? ಎರಡನೇ ಪ್ರಶ್ನೆ, ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು? ಮೂರನೇ ಪ್ರಶ್ನೆ, ಭಾರತ ಗಣರಾಜ್ಯದ ಅತ್ಯುನ್ನತ ಮುಖ್ಯಸ್ಥರು ಯಾರು? ಇದರೊಟ್ಟಿಗೆ ನಾನೊಂದು ಚಟುವಟಿಕೆ ಕೂಡ ಕೊಡ್ತೇನೆ. ಚಟುವಟಿಕೆಯನ್ನು ಕೂಡ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಮಕ್ಕಳೇ. ನಿಮ್ಮ ಶಾಲೆಯಲ್ಲಿ ಲೋಕಸಭಾ ಸದನ ಕಲಾಪಗಳ ಅಣಕು ರೂಪವನ್ನ ಪ್ರದರ್ಶಿಸಿ. ನಿಮ್ಮ ಶಾಲೆಯಲ್ಲಿ ಶಾಲಾ ಮಂತ್ರಿಮಂಡಲ ಇದೆ ಅಂತ ಭಾವಿಸ್ತೇನೆ. ಹಾಗೆ ಆ ಮಂತ್ರಿಮಂಡಲವನ್ನೇ ಆಧಾರವಾಗಿ ಇಟ್ಟುಕೊಂಡು ನೀವು ಲೋಕಸಭಾ ಸದನ ಕಲಾಪಗಳ ಅಣಕು ರೂಪವನ್ನ ಪ್ರದರ್ಶಿಸಿ. ಹಾಗೆ ಭಾರತದ ಪ್ರಧಾನಮಂತ್ರಿಗಳ ಪಟ್ಟಿಯನ್ನು ತಯಾರಿಸಿ ನಿಮ್ಮ ಶಾಲೆಯಲ್ಲಿ ಪ್ರದರ್ಶಿಸಿ. ಧನ್ಯವಾದಗಳು ಮಕ್ಕಳೇ. ನೀವು ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ನ್ಯಾಯಾಂಗ ಎಂಬ ಒಂದು ಅಧ್ಯಾಯದ ಕುರಿತು ಇಲ್ಲಿವರೆಗೆ ಆಲಿಸಿದ್ದೀರಾ. ನಾನು ವಾಸುದೇವಮೂರ್ತಿ KV, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಿಗಳರಪಾಳ್ಯ, ಬೆಂಗಳೂರು ಉತ್ತರ ಜಿಲ್ಲೆ. ಧನ್ಯವಾದಗಳು.